ಪಿಸಿಸಿ ಬ್ಯಾಂಕ್ ಕಾಮಧೇನು ಬಂದು ತುಂಬಲು ಫೇಮಸ್. ಯಾಕೆ ಗೊತ್ತಾ? ಮಧುಗಿರಿ ಮತ್ತು ಕೊರಟಗೆರೆಯಲ್ಲಿ ಮಾಜಿ ಶಾಸಕ KN ರಾಜೇಂದ್ರ ಅಣ್ಣ ಇದ್ದಾರೆ ಮತ್ತು ಡಾಕ್ಟರ್ ಸರ್ವೇಶ್ವರ ಇದ್ದಾರೆ. ಅವರಿಗೆ ಕಾಗವಾಡ ತಾಲೂಕಿನ ಅಭಿವೃದ್ಧಿಯನ್ನ ಅಡ ಇಟ್ಟಿದ್ದಾರೆ. ಯಾಕೆ ಗೊತ್ತಾ? ಅಲ್ಲಿ ಸಾವಿರಾರು ಕೋಟಿ ಅನುದಾನ ಮಧುಗಿರಿಗೆ ಕೊರಟಗೆರೆ ಕೊಟ್ಟಿದ್ದಾರೆ. ಪಾವಡಿಗೆ ಯಾಕೆ ಕೊಟ್ಟಿಲ್ಲ ಸ್ವಾಮಿ ಅಂದ್ರೆ, ನೀವು ಕಾಗವಾಡ ತಾಲೂಕಿನ ಅಡ ಇಟ್ಟು ಎರಡನ್ನ ತಗೊಂಡಿದ್ದೀರಾ, ತುಂಬಲ್ ಮತ್ತು DCC ಬ್ಯಾಂಕ್. ಅದಕ್ಕೋಸ್ಕರ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲ ಕೊರಟಗೆರೆ ಮತ್ತು ಮಧುಗಿರಿ ಮಾಡ್ಕೊಂತಾ ಇದ್ದಾರೆ. ಇದು ಪರಿಸ್ಥಿತಿ ಇರೋದು. ಇದನ್ನ ಹೇಳ್ಬೇಕಂದ್ರೆ ಪಾವಡ ತಾಲೂಕಿನಲ್ಲಿ 20 ಸಮಸ್ಯೆ ಇದಾವೆ. ಟೌನ್ ಅಲ್ಲಿ ಅದನ್ನ ಮುಂದೆ ಹೇಳ್ತೀವಿ, ತಾಲೂಕಿನೆಲ್ಲ ಸಮಸ್ಯೆ ಇದ್ದಾವೆ ಹೇಳ್ತೀವಿ. ಮತ್ತೆ ನಿಮ್ಮ ರೌಡಿಗಳು ಒಂದು 5-6 ಜನ ಬಿಟ್ಟಿದೆಯಾ ಸೋಷಿಯಲ್ ಮೀಡಿಯಾದಲ್ಲಿ. ಆ 5-6 ಜನ ಅವಾಚ್ಯ ಶಬ್ದಗಳನ್ನ ನಿಲ್ಸೋದು, ಒಯ್ಯೋದು ಎಲ್ಲ ಮಾಡ್ತಾ ಇದ್ದಾರೆ. ಡೆಫಾಮೇಷನ್ ಕೇಸ್ ಆಗ್ಬೇಕಂತ ಮಾಡಿದೀವಿ. ನೀವೇನು ದೊಡ್ಡ ನಿಮ್ಮ ಸರ್ಕಾರ ನಿಮ್ಗೆ ಅಭಯ ಕೊಟ್ಟಿದೆ, ಸರ್ವಾಧಿಕಾರಿ ಎಲ್ಲ ಆಯ್ತು. ನಮ್ಮಲ್ಲೂ ನಾವು ಇದೆ ಸೋಷಿಯಲ್ ಮೀಡಿಯಾ. ನಿಮ್ಮಂಗೆ ಏನು ಕೆಟ್ಟ ಜನ ತರ ನಾವು ತಯಾರಾಗಲ್ಲ. ನಿಮ್ಗೆ ಮುಂದೊಂದು ದಿವಸ ನಿಮ್ದೇ ಒಂದು ಸಪ್ರೇಟ್ ಕೇಸ್ ಆಗ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಹುಷಾರಾಗಿರ್ಬೇಕು. ಈ ರೋಗಿಗಳನ್ನೆಲ್ಲ ಬಿಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾಗೇಶ್ವರ್ ಮಾತಾಡ್ತಾರೆ. ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಅಸಮರ್ಥ ಕೆಲಸಗಳು ಅಂದ್ರೆ ಅವರು ಅಪೂರ್ಣ ಕೆಲಸಗಳನ್ನು ಮಾಡ್ತಿದ್ದಾರೆ. ಎಲ್ಲೂ ಸಹ ಅವರು ಬರೀ ಗುದ್ಲಿ ಪೂಜೆ ಶಾಸಕರಾಗಿ ಸೀಮಿತ ಆಗಿದ್ದಾರೆ. ಹಾಗೆ ನಮ್ಮ ತಾಲೂಕಿಗೆ 2 ಶಾಸಕರಿದ್ದಾರೆ. ಒಬ್ಬರು ವೆಂಕಟಪ್ಪರು, ಶ್ರೀಮಾನ್ ವೆಂಕಟಪ್ಪರು ಮಾಜಿ ಸಚಿವರು, ಹಾಗೂ ವೆಂಕಟೇಶ್ ಅವರು 2 ಶಾಸಕರಿದ್ದಾರೆ. ಒಬ್ರು ಪಾವಗಡ ಶಾಸಕರು, ಒಬ್ರು ಬೆಂಗಳೂರು ತುಮಕೂರು ಶಾಸಕರಿದ್ದಾರೆ. ಒಬ್ರು ಬೆಂಗಳೂರು ತುಮಕೂರಿನಲ್ಲಿ ದುಡ್ಡು ಮಾಡೋ ಶಾಸಕರಾಗಿದ್ದಾರೆ. ಇವ್ರು ಇನ್ನೊಬ್ರು ಪಾಪ ಕೈಲಾಗದೆ ಅಲ್ಲಿ ಹೋಗಿರೋರ್ಗೆ ಏನೋ ಅಲ್ಪ ಸ್ವಲ್ಪ ಉತ್ತರ ಹೇಳ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನ. ಈ ರೀತಿಯಾಗಿದೆ ನಮ್ಮ ತಾಲೂಕಿನ ಪರಿಸ್ಥಿತಿ. ಮಾನ್ಯ ಶಾಸಕರು ಈ ನಮ್ಮ ತಾಲೂಕಿನಲ್ಲಿ ಬರೀ ಗುದ್ಲಿ ಪೂಜೆಗೆ ಸೀಮಿತ ಆಗದೆ ಈಗ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಆಸನ ವ್ಯವಸ್ಥೆ ಇದೆ, ಕೂತ್ಕೊಳ್ಳಕ್ಕಾಗಲ್ಲ ಅಂತ ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಯಾವ್ದು ವ್ಯವಸ್ಥೆ ಸರಿಯಾದಂತ ರೀತಿಯಲ್ಲಿ ಮಾಡಿಲ್ಲ. ಆಮೇಲೆ ನಮ್ಮ ಕೊತ್ತೂರು ಟು ರಾಜವಂತಿ ರೋಡ್ ನಾನೇ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿ ಕೂತಾಗ ಹೇಳ್ದೆ, ಈ ರೋಡ್ ಸರಿ ಮಾಡ್ಸಪ್ಪ ಅಂತ ಹೇಳ್ದೆ. ಅದಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಸಹ ಈ ಪ್ಲೇಸ್ ಹೇಳ್ಸಿದೀನಿ. ಬಟ್ ಇವತ್ತಿನವರೆಗೂ ಆಗಿದೆಯಣ್ಣ, ದುಡ್ಡು ಬಂದಿದೆ ಅಂದ್ರು. ಇವತ್ತಿನವರೆಗೂ ಆ ರೋಡಲ್ಲಿ ಹೋದ್ರೆ ಗ್ಯಾರಂಟಿ ಬೀಳೋದಂತೂ ಸಹಜ. ಆ ತರ ಎಲ್ಲಾ ಇಡೀ ತಾಲೂಕಿನಲ್ಲಿ ಅದೇ ರೀತಿಯಾದಂತ ಪರಿಸ್ಥಿತಿ ಎಲ್ಲಾ ತಾಲೂಕಿನಲ್ಲೂ ರಸ್ತೆಗಳಲ್ಲಿದೆ. ರಂಗಸಮುದ್ರ ರಸ್ತೆ ಅದೇ ರೀತಿ ಇದೆ. ತುಂಬಾ ರಸ್ತೆಗಳು ಹೇಳ್ತಾ ಹೋದ್ರೆ 100 ರಸ್ತೆಗಳು ಅದೇ ಪರಿಸ್ಥಿತಿನಲ್ಲಿ ಕೆಟ್ಟದಾಗಿದೆ. ಈ ನಮ್ಮ ಶಾಸಕರು ಹೇಳ್ತಿದ್ದಾರೆ 100 ಕೋಟಿ ತಂದೆ, 150 ಕೋಟಿ ತಂದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಶಾಸಕರೇ, ನೀವು 150 ಕೋಟಿ ತಂದಿದ್ದೀರಾ, ಓಕೆ, ಅದನ್ನ ಎಲ್ಲಿ ಖರ್ಚು ಮಾಡಿದ್ದೀರಿ ಒಂದು ಪಟ್ಟಿ ಬಿಡುಗಡೆ ಮಾಡಿ ದಯಮಾಡಿ. ಯಾಕಂದ್ರೆ ಜನಗಳಿಗೆ ಗೊತ್ತಾಗುತ್ತೆ ಯಾವ ಕೆಲಸ ಆಗಿದೆ ಅಂತ ನಾವಾದ್ರೂ ಅಟ್ಲೀಸ್ಟ್ ಅಂತ ತಿಳ್ಕೊಂತೀವಿ. ಇದೆಲ್ಲ ನಮ್ಮ ಶಾಸಕರು ಸುಳ್ಳು ಹೇಳಿ ಮೊಸಳೆ ಕಣ್ಣೀರನ್ನು ಹಾಕೊಂಡು ಸುಮ್ಮನೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೀವಿ ಅಂತ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳಿ ನಂಬಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ. ಆಮೇಲೆ ನಮ್ಮ ಕಾರ್ಯಕರ್ತರ ವಿರುದ್ಧ ಆಮೇಲೆ ಪ್ರತಿಭಟನೆ ಮಾಡಿ